ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಡಾಕ್ಟರ್ ನಿಜಾಮುದ್ದೀನ್. ನನ್ನ ಕಳೆದ ಸೆಷನ್ ನಂಬರ್ 36ಅಲ್ಲಿ ನಾನು ಈ ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂತಹ ಒಂದು ಪತ್ತಿನ ನಿರ್ಮಾಣ ಪ್ರಕ್ರಿಯೆ ಮೇಲೆ ಇರುವಂತಹ ಕೆಲವೊಂದು ಮಿತಿಗಳನ್ನು ಅಥವಾ ನಿರ್ಬಂಧಗಳನ್ನು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಇವತ್ತಿನ ನನ್ನ ಸೆಷನ್ ನಂಬರ್ 37ಅಲ್ಲಿ ನಾನು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಪಾಲಿಸಿ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ ಅನ್ನುವಂತಹ ವಿಷಯವನ್ನು ಕುರಿತು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಜೊತೆಗೆ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಬಹಳನೇ ಒಂದು ಪ್ರಮುಖವಾದಂತಹ ಒಂದು ವಿಷಯ ಆಗಿದೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತಂದರೆ ಏನು? ಸಾಮಾನ್ಯವಾಗಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅನ್ನೋದನ್ನು ನಾವು ಕನ್ನಡದಲ್ಲಿ ಹೂಡಿಕೆಯ ನೀತಿ ಅಂತ ನಾವು ಕರಿಬೋದು. ವಾಣಿಜ್ಯ ಬ್ಯಾಂಕುಗಳ ಹೂಡಿಕೆಯ ನೀತಿ ಅಂತ ಹೇಳ್ತೇವೆ. ಹೆಸರೇ ಸೂಚಿಸಿದ ಹಾಗೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಹಣಕಾಸಿನ ಸಂಪನ್ಮೂಲವನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಲದ ರೂಪದಲ್ಲಿ ಅಥವಾ ಹೂಡಿಕೆಯ ರೂಪದಲ್ಲಿ ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅನುಸರಿಸುವಂತಹ ಒಂದು ನೀತಿ. ವಾಣಿಜ್ಯ ಬ್ಯಾಂಕು ತಮ್ಮ ಹಣಕಾಸಿನ ಸಂಪನ್ಮೂಲವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಸಾಲದ ರೂಪದಲ್ಲಿ, ಹೂಡಿಕೆ ರೂಪದಲ್ಲಿ ಹಣಕಾಸಿನ ಸಂಪನ್ಮೂಲವನ್ನು ವಿನಿಯೋಗಿಸುವಾಗ ಅನುಸರಿಸುವಂತಹ ಒಂದು ನೀತಿಯನ್ನು ನಾವು ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಥವಾ ಹೂಡಿಕೆಯ ನೀತಿ ಅಂತ ಕರಿತೇವೆ. The bank obtains its funds from various sources and these funds are not allowed to lie idle in the bank. The banks invest the funds with a view to earn profit for itself. There are no hard and fast rules for the investment of funds, but there are certain points which have to be kept in mind while making investment of funds. This is known as investment policy of the commercial bank. ಏನು ಹಾಗಂದರೆ, ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕುಗಳ ಮೂಲ ಉದ್ದೇಶ ಲಾಭವನ್ನು ಮಾಡುವಂತಹದ್ದು. ಈ ವಾಣಿಜ್ಯ ಬ್ಯಾಂಕುಗಳು ಲಾಭ ಮಾಡುವಂತಹ ಉದ್ದೇಶದಿಂದ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಆ ಠೇವಣಿಗಳ ಮೇಲೆ ಒಂದಿಷ್ಟು ಬಡ್ಡಿಯನ್ನು ನೀಡ್ತಾ ಇರ್ತವೆ. ಸೊ ಠೇವಣಿದಾರರ ಠೇವಣಿಗಳ ಮೇಲೆ ಬಡ್ಡಿಯನ್ನು ನೀಡುವಂತಹ ಈ ಒಂದು ಬ್ಯಾಂಕುಗಳು ಆ ಠೇವಣಿಯ ಹಣವನ್ನು ಸಾಲದ ಉದ್ದೇಶಕ್ಕೆ ಅಥವಾ ಹೂಡಿಕೆ ಉದ್ದೇಶಕ್ಕೆ ಬಳಸ್ಕೊಂಡಾಗ ಮಾತ್ರ ವಾಣಿಜ್ಯ ಬ್ಯಾಂಕ್ಗಳಿಗೆ ಲಾಭ ಅನ್ನೋದು ಬರುತ್ತೆ. ಹಾಗಾಗಿ ಈ ಲಾಭವನ್ನು ವಾಣಿಜ್ಯ ಬ್ಯಾಂಕ್ಗಳು ಮಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ತನ್ನ ಹಣಕಾಸಿನ ಸಂಪನ್ಮೂಲವನ್ನು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಉದ್ದೇಶಗಳಿಗೆ ಹಣವನ್ನು ವಿನಿಯೋಗ ಮಾಡುವಾಗ ಬ್ಯಾಂಕುಗಳು ಅನುಸರಿಸಬೇಕಾದಂತಹ ನೀತಿಯನ್ನು ಅಥವಾ ಬ್ಯಾಂಕುಗಳು ಅನುಸರಿಸುವಂತಹ ಒಂದು ನೀತಿಯನ್ನು ನಾವು ಹೂಡಿಕೆಯ ನೀತಿ ಅಂತ ಕರಿತೇವೆ. ಸೊ ಈ ಒಂದು ಹಣ ಅನ್ನುವಂತಹದ್ದು ಬಹಳ ಎಚ್ಚರಿಕೆಯಿಂದ ಅವರು ಸಾಲದ ಉದ್ದೇಶಕ್ಕೆ ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದಿಷ್ಟು ತತ್ವಗಳನ್ನು, ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಡಬೇಕಾಗುತ್ತದೆ. ಈ ಹೂಡಿಕೆ ನೀತಿ ಅಂತ ಹೇಳಿದಾಗ ತಮ್ಮ ಹಣಕಾಸಿನ ಸಂಪನ್ಮೂಲವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಸಾಲವನ್ನು ನೀಡುವಂತಹ ಸಂದರ್ಭದಲ್ಲಿ ಅಥವಾ ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ತತ್ವಗಳನ್ನು ಅನುಸರಿಸಲೇಬೇಕಾಗ್ತದೆ ಬ್ಯಾಂಕುಗಳು. ಆದರೆ ಆ ತತ್ವಗಳು ಯಾವ್ಯಾವು ಅಂತ ದೇರ್ ಇಸ್ ನೋ ಎನಿ ಸ್ಟ್ಯಾಂಡರ್ಡ್ ರೂಲ್. ಇಂತಹದ್ದೇ ತತ್ವವನ್ನು ಫಾಲೋ ಮಾಡಬೇಕು ಅಂತ ಎಲ್ಲ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಥವಾ ಒಂದು ಮಾದರಿ ತತ್ವಗಳು ಇಲ್ಲ. ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಂದು ಹಣಕಾಸಿನ ಸಂಪನ್ಮೂಲವನ್ನು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಉದ್ದೇಶಗಳಿಗೆ ಸಾಲ ನೀಡುವಾಗ ಅಥವಾ ಹೂಡಿಕೆಯನ್ನು ಮಾಡುವಾಗ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ತತ್ವಗಳನ್ನು ಅವರು ಅನುಸರಿಸಬೇಕಾಗ್ತದೆ. ಯಾವುದದು ತತ್ವಗಳು ಅಂತ ನಾವು ನೋಡಿದಾಗ ಬಹಳ ಪ್ರಮುಖವಾಗಿ 3 ತತ್ವಗಳು ಇಲ್ಲಿದ್ದಾವೆ. 4ನೆಯ ತತ್ವವನ್ನು ನಾವು ಇತರೆ ಅಂಶಗಳು ಅಥವಾ ಅದರ್ ಪ್ರಿನ್ಸಿಪಲ್ಸ್, ಇತರೆ ತತ್ವಗಳು ಅನ್ನೋದನ್ನು ಕೂಡ ನಾವು ಸೇರ್ಪಡೆಯನ್ನು ಮಾಡಿದ್ದೇವೆ. ಯಾವುದದು ಬಹಳ ಪ್ರಮುಖವಾದಂತಹ 3 ತತ್ವಗಳು ಅಂತ ಹೇಳಿದರೆ ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿ ಅಂತ ಕರಿತೇವೆ. ಮೊದಲನೆಯದಕ್ಕೆ ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿ ಅಂತಂದರೆ ಅದು ದ್ರವತ್ವದ ತತ್ವ ಅಂತ ಹೇಳ್ತೇವೆ. ಲಿಕ್ವಿಡಿಟಿ ಅಂತ ಹೇಳಿದ್ರೆ ದ್ರವ್ಯತೆ ಅಂತ ಹೇಳ್ತೇವೆ. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿದ್ರೆ ನಗದು ಹಣಕ್ಕೆ ನಾವು ದ್ರವತ್ವ ಅಂತ ಕರಿತೇವೆ. ಆ ದ್ರವ್ಯತೆಯ ತತ್ವ ಲಿಕ್ವಿಡಿಟಿ, ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿ ಅಂತಂದ್ರೆ ಏನು? ದ್ರವತ್ವದ ತತ್ವ ಅಂತ ಕರಿಬಹುದು ನೀವು ಕನ್ನಡದಲ್ಲಿ. ಎರಡನೆಯ ತತ್ವವನ್ನು ನಾವು
ಪ್ರಿನ್ಸಿಪಲ್ ಆಫ್ ಸೇಫ್ಟಿ ಅಥವಾ ಕನ್ನಡದಲ್ಲಿ ನಾವು ಅದಕ್ಕೆ ಸುರಕ್ಷತಾ ತತ್ವ ಅಂತ ಕರಿಬಹುದು. ಸುರಕ್ಷತೆಯ ತತ್ವ ಅಥವಾ ಸುರಕ್ಷತಾ ತತ್ವ ಅಂತ ಹೇಳ್ಬೋದು. ಮೂರನೇದಾಗಿ ಪ್ರಿನ್ಸಿಪಲ್ ಆಫ್ ಪ್ರಾಫಿಟೆಬಿಲಿಟಿ ಅಥವಾ ಲಾಭದಾಯಕ ತತ್ವ ಅಂತ ಹೇಳ್ತೀವಿ, ಅಥವಾ ಲಾಭದಾಯಕತ್ವ ಅಂತಲೂ ಕೂಡ ಕರಿಬಹುದು. ಲಾಭದಾಯಕತ್ವ ಅಥವಾ ಲಾಭದಾಯಕ ತತ್ವ ಅಥವಾ ಲಾಭದ ತತ್ವ ಅನ್ನುವಂತಹ ಹೆಸರಿನಿಂದನೂ ಕೂಡ ನೀವು ಕನ್ನಡದಲ್ಲಿ ಕರಿಬಹುದು. ಇಂಗ್ಲಿಷಲ್ಲಿ ನಾವು ಪ್ರಿನ್ಸಿಪಲ್ ಆಫ್ ಪ್ರಾಫಿಟೆಬಿಲಿಟಿ ಅಂತ ಹೇಳ್ತೇವೆ. ಇನ್ನು ನಾಲ್ಕನೇ ತತ್ವ ನಾನು ಹೇಳಿದ್ನಲ್ವಾ, ಅದರ್ ಪ್ರಿನ್ಸಿಪಲ್ಸ್. ಇನ್ನು ಕೆಲವೊಂದು ತತ್ವಗಳನ್ನು ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳು ಅನುಸರಿಸಬೇಕು ಅಂತ ನಾವು ಹೇಳ್ತೇವೆ. ಅದನ್ನು ನಾವು ಅದರ್ ಪ್ರಿನ್ಸಿಪಲ್ಸ್ ಅಥವಾ ಇತರೆ ತತ್ವಗಳು ಅನ್ನುವಂಥ ಹೆಸರಿನಲ್ಲಿ ಕೊಟ್ಟಿದ್ದೇವೆ. ಆ ಇತರೆ ತತ್ವಗಳಲ್ಲಿ ಪ್ರಿನ್ಸಿಪಲ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು, ಸಾಮಾಜಿಕ ಹೊಣೆಗಾರಿಕೆಯ ತತ್ವ ಅಂತ ಕರಿತೇವೆ. ಇತರೆ ತತ್ವಗಳಲ್ಲಿ ಮೊದಲನೆಯದು ಸಾಮಾಜಿಕ ಹೊಣೆಗಾರಿಕೆಯ ತತ್ವ ಅಂತ ಹೇಳ್ತೇವೆ. ಇನ್ನು ಎರಡನೇದಕ್ಕೆ ಪ್ರಿನ್ಸಿಪಲ್ ಆಫ್ ಡೈವರ್ಸಿಟಿ. ಪ್ರಿನ್ಸಿಪಲ್ ಆಫ್ ಡೈವರ್ಸಿಟಿ ಅಂತಂದ್ರೇನು, ವೈವಿಧ್ಯತೆಯ ತತ್ವ ಅಂತ ಕರಿತೇವೆ. ಇನ್ನು ಮೂರನೇದಕ್ಕೆ ಪ್ರಿನ್ಸಿಪಲ್ ಆಫ್ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆಯ ತತ್ವ ಅಂತ ನಾವು ಕರಿತೇವೆ. ಸೊ ನಾವು ಈಗ ಚರ್ಚೆಯನ್ನು ಮಾಡಬೇಕಾಗಿರೋದು, ವಾಣಿಜ್ಯ ಬ್ಯಾಂಕ್ ತನ್ನ ಹಣಕಾಸಿನ ಸಂಪನ್ಮೂಲವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ವಿನಿಯೋಗ ಮಾಡುವಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಅನುಸರಿಸಬೇಕಾದಂತಹ ತತ್ವಗಳು. ಆ ತತ್ವಗಳಲ್ಲಿ ಮೊದಲನೆಯದು ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿ ಅಥವಾ ಅದು ದ್ರವತ್ವ ಅಂತಲೂ ಕರಿತೀವಿ. ದ್ರವತ್ವದ ತತ್ವ ಅಂತಲೂ ಕೂಡ ನಾವು ಕರಿಬಹುದು. ಏನಿದು ದ್ರವತ್ವದ ತತ್ವ, ಏನು ಹೇಳುತ್ತೆ ಈ ತತ್ವ ಅಂತಂದ್ರೆ, ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದ ಬ್ಯಾಂಕ್ ಶುಡ್ ಆಸ್ ಫಾರ್ ಆಸ್ ಪಾಸಿಬಲ್ keep its investment in a liquid form. The reason is that if the bank investment are not liquid, it may be easily land the bank into trouble. The bank should as far as possible invest its funds in government securities or first class securities of well reputed firms or in stocks and shares of leading industrial concerns ಅಂತ ಹೇಳ್ತಿದ್ದೀವಿ. ಏನಿದು ತತ್ವ, ಏನು ಹೇಳುತ್ತೆ ಈ ದ್ರವತ್ವದ ತತ್ವ ಅಂತಂದ್ರೆ, ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕುಗಳು ತಾವು ಸಂಗ್ರಹ ಮಾಡಿರುವಂತಹ ಹಣಕಾಸಿನ ಸಂಪನ್ಮೂಲ ಯಾರಿಗೆ ಸೇರಿರೋದು, ಅದು ಠೇವಣಿದಾರರಿಗೆ ಸೇರಿರೋದು. ಈ ಠೇವಣಿದಾರರು ತಾವು ಪ್ರಾಥಮಿಕ ಠೇವಣಿಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳಲ್ಲಿ ಅಪಾರ ಪ್ರಮಾಣದ ಠೇವಣಿಗಳನ್ನು ಮಾಡಿರ್ತಾರೆ. ಏನನ್ನ ಅವರು ನಂಬಿರ್ತಾರೆ ಅಂತಂದ್ರೆ, ವಾಣಿಜ್ಯ ಬ್ಯಾಂಕ್ಗಳು ನಮ್ಮ ಹಣವನ್ನ ಯಾವುದೇ ಸಂದರ್ಭದಲ್ಲಿ ನಮಗೆ ಮತ್ತೆ ಅವರು ಮರುಪಾವತಿಯನ್ನ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಸಾರ್ವಜನಿಕರಲ್ಲಿ ಇರ್ತದೆ. ಹಾಗಾಗಿ ಠೇವಣಿದಾರರು ಯಾವುದೇ ಕ್ಷಣದಲ್ಲಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ತಾವಿಟ್ಟಂತಹ ಠೇವಣಿಗಳನ್ನು ಮರುಪಾವತಿ ಮಾಡಿಕೊಳ್ಳಿಕ್ಕೆ, ಹಿಂಪಡಲಿಕ್ಕೆ ಅವರು ಬರ್ಬೋದು. ಹಾಗಾಗಿ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕಾರ ಮಾಡಿರುವಂತಹ ಎಲ್ಲ ಠೇವಣಿ ಹಣವನ್ನು ಅವರು ಲಾಭದ ಉದ್ದೇಶಕ್ಕಾಗಿ ಬೇರೆ ಬೇರೆ ಸಾಲದ ಉದ್ದೇಶಗಳಿಗೆ ಅವರು ಬಳಸ್ಕೋಕೂಡುದು. ಯಾರು? ವಾಣಿಜ್ಯ ಬ್ಯಾಂಕುಗಳು. ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರು ಒಂದಿಷ್ಟು ದ್ರವತ್ವವನ್ನ, ಒಂದಿಷ್ಟು ನಗದು ಹಣವನ್ನ ತಮ್ಮ ಬಳಿ ಅವರು ಇಟ್ಕೋಬೇಕಾಗ್ತದೆ. ಸೊ ದ್ರವತ್ವ ಅಂತ ನಾವು ಹೇಳಿದಾಗ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಇಟ್ ಇಸ್ ದಿ ಕನ್ವರ್ಷನ್ ಆಫ್ ಎನಿ ನಿಯರ್ ಮನಿ ಅಸೆಟ್ ಇನ್ ಟು ದ ಲಿಕ್ವಿಡ್ ಫಾರ್ಮ್ ಅಂತ ಹೇಳ್ತೀವಿ. ವಾಣಿಜ್ಯ ಬ್ಯಾಂಕುಗಳವರು ತಕ್ಷಣದಲ್ಲಿ ಅವರು ಠೇವಣಿದಾರರಿಗೆ ಕೊಡಬೇಕಾದಂತಹ ಹಣ ಮರುಪಾವತಿ ಮಾಡಲಿಕ್ಕೆ ನಗದು ಹಣವನ್ನ ಅವರು ಹೊಂದಿರಬೇಕಾಗ್ತದೆ. ಹಾಗಾಗಿ ಈ ತತ್ವದ ಪ್ರಕಾರ, ದ್ರವತ್ವ ತತ್ವದ ಪ್ರಕಾರ ವಾಣಿಜ್ಯ ಬ್ಯಾಂಕುಗಳು ಸದಾಕಾಲ ತಮ್ಮ ಒಂದು ಕೈಯಲ್ಲಿ ಒಂದಿಷ್ಟು ನಗದು ಹಣವನ್ನು ಅವರು ಕಾಯ್ದಿರಿಸಿಕೊಂಡಿರಬೇಕು. ಉದ್ದೇಶ ಏನು? ಯಾವುದೇ ಠೇವಣಿದಾರರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕ್ಷಣಕ್ಕೂ ಕೂಡ ತಮ್ಮ ಹಣವನ್ನು ಮರಳಿ ಅವರು ಪಡೀಲಿಕ್ಕೆ ಬರಬಹುದು. ಅವಾಗ ಬ್ಯಾಂಕ್ನವರು ಎಲ್ಲ ಹಣವನ್ನು ಸಾಲವನ್ನು ಕೊಟ್ಬಿಟ್ಟಿದ್ವಿ, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿಬಿಟ್ರೆ ವಾಣಿಜ್ಯ ಬ್ಯಾಂಕ್ಗಳಿಂದ ನಂಬಿಕೆಯನ್ನ, ವಿಶ್ವಾಸವನ್ನ ಕಳ್ಕೊಂಡ್ಬಿಡ್ತಾರೆ ಸಾರ್ವಜನಿಕರು. ಹಾಗಾಗಿ ಈ ಠೇವಣಿದಾರರು ಅವರಿಗೆ ಅವಶ್ಯಕತೆ ಇದ್ದಾಗ ಅವರ ಹಣವನ್ನ ಮರಳಿಯನ್ನ ಅವರಿಗೆ ಮರುಪಾವತಿ ಮಾಡುವಂತ ಉದ್ದೇಶದಿಂದ ವಾಣಿಜ್ಯ ಬ್ಯಾಂಕುಗಳು ಒಂದಿಷ್ಟು ಕ್ಯಾಶ್ ಅನ್ನ ಅಥವಾ ನಗದನ್ನ ಕಾಯ್ದಿರಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ಸೇರ್ ಏನು ಹೇಳ್ತಾನೆ ಪ್ರೊಫೆಸರ್ ಆರ್ ಎಸ್ ಸೇರ್ನ ಪ್ರಕಾರ, ವಾಣಿಜ್ಯ ಬ್ಯಾಂಕುಗಳು ಸಾಧ್ಯವಾದಷ್ಟು
ತಮ್ಮ ಹಣವನ್ನ ಈ ಸಾಮೀಪ್ಯ ಹಣದ ಪರಿಕರಗಳ ಮೇಲೆ, ನಿಯರ್ ಮನಿ ಅಸೆಟ್ ಅಂತ ಹೇಳ್ತೇವೆ. ಈಗ ನಾವು ಟ್ರೆಜರಿ ಬಿಲ್ಸ್ ಅಂತ ಹೇಳ್ತೇವೆ, ಅಥವಾ ಕಮರ್ಷಿಯಲ್ ಬಿಲ್ಸ್ ಅಂತ ಹೇಳ್ತೇವೆ, ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿಗಳ ಮೇಲೆ ಈ ಬಾಳನೇ ಒಂದು ಭದ್ರತೆಯನ್ನ ಅಥವಾ ಬಾಳನೇ ಒಂದು ಪಾಪ್ಯುಲಾರಿಟಿಯನ್ನ ಪಡೆದುಕೊಂಡಿರುವಂತಹ ಅಪ್ರೂವ್ಡ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿಗಳ ಮೇಲೆ. ಅಪ್ರೂವ್ಡ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಅಂತಂದ್ರೆ ಏನು? ಅಂಗೀಕೃತ ಕೈಗಾರಿಕೆಗಳ ಸೆಕ್ಯೂರಿಟಿಗಳ ಮೇಲೆ ವಾಣಿಜ್ಯ ಬ್ಯಾಂಕ್ ಹಣವನ್ನು ಹೂಡಿಕೆ ಮಾಡಿದ್ರೆ ಈ ಒಂದು ಪರಿಕರಗಳನ್ನ, ಇನ್ಸ್ಟ್ರೂಮೆಂಟ್ಸ್ಗಳನ್ನ ಯಾವುದೇ ಒಂದು ವಿಳಂಬ ಇಲ್ಲದೆ, ಮೌಲ್ಯದ ನಷ್ಟವನ್ನೂ ಕೂಡ ಆಗದೆ, ಎನಿ ಮೂಮೆಂಟ್ ನಾವು ಅದನ್ನ ಕ್ಯಾಶಿಗೆ ನಾವು ಕನ್ವರ್ಟ್ ಅನ್ನು ನಾವು ಮಾಡಬಹುದು. ಅದು ನಿಯರ್ ಮನಿ ಅಸೆಟ್ ರೂಪದಲ್ಲಿ ಹಣವನ್ನ ಇಟ್ಕೊಳ್ಳೋದು ಕೂಡ ನಗದು ಹಣದಕ್ಕೆ ಅಷ್ಟು ಹೆಚ್ಚು ಸಮೀಪ ಆಗಿರ್ತದೆ. ಒಟ್ಟಾರೆಯಾಗಿ ಈ ಒಂದು ದ್ರವತ್ವ ತತ್ವದ ಪ್ರಕಾರ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಹಣಕಾಸಿನ ಸಂಪನ್ಮೂಲವನ್ನೆಲ್ಲವನ್ನೂ ಕೂಡ ಸಾಲದ ಉದ್ದೇಶಕ್ಕೆ ಬಳಸ್ಕೊಳ್ಳದೆ ಒಂದಿಷ್ಟು ಹಣವನ್ನ ದ್ರವತ್ವದ ರೂಪದಲ್ಲಿ, ನಗದು ರೂಪದಲ್ಲಿ ಅವರು ಇಟ್ಕೋಬೇಕಾಗ್ತದೆ. ಆ ನಗದು ರೂಪ ಅನ್ನುವುದು ನಾನು ಏನು ಹೇಳ್ತಾ ಇದ್ದೀನಿ, ಸಾಮೀಪ್ಯ ಹಣದ ರೂಪದಲ್ಲಿನೂ ಕೂಡ ಆಗಿರಬಹುದು ಅನ್ನುವುದು RSA ನ ಒಂದು ಸಲಹೆ. ಸಾಮೀಪ್ಯ ಹಣ ಅಂತ ಹೇಳಿದಾಗ ಏನದು? ಅದು ಟ್ರೆಜರಿ ಬಿಲ್ಗಳ ಮೇಲೆ ಆಗಿರಬಹುದು, ಕಮರ್ಷಿಯಲ್ ಬಿಲ್ಗಳ ಮೇಲೆ ಆಗಿರಬಹುದು, ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿಗಳ ಮೇಲೆ ಆಗಿರಬಹುದು. ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿ ಅಂತ ನಾನು ಸುಮಾರು ಸಲ ನಾನು ಈ ಪದವನ್ನು ಬಳಸಿದ್ದೇನೆ. ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಅಂತಂದ್ರೆ ಸರ್ಕಾರಿ ಪತ್ರಗಳ ಮೇಲೆ, ಭದ್ರತಾ ಪತ್ರಗಳ ಮೇಲೂ ಕೂಡ ವಾಣಿಜ್ಯ ಬ್ಯಾಂಕ್ ಹಣ ಹೂಡಿಕೆ ಮಾಡಿದ್ರೆ ಅದನ್ನು ನಾವು ಲಿಕ್ವಿಡ್ ಫಾರ್ಮ್ ಅಂತಾನೆ ಕರಿತೇವೆ. ಅದು ದ್ರವತ್ವಕ್ಕೆ ಹೆಚ್ಚು ಹತ್ತಿರವಾಗಿರುವಂತಹ ಸಾಮೀಪ್ಯ ಹಣ ಅಂತ ಹೇಳ್ತೇವೆ. ಹಾಗಾಗಿ ಈ ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿನ ಪ್ರಕಾರ ಒಂದು ಬ್ಯಾಂಕ್ ತನ್ನ ಎಲ್ಲ ಹಣಕಾಸಿನ ಸಂಪನ್ಮೂಲ ಸಾಲಕ್ಕಾಗಿ ಬಳಸ್ಕೊಳ್ಳದೆ ಒಂದಿಷ್ಟು ಕ್ಯಾಶ್ ಅನ್ನ ಅಥವಾ ಒಂದಿಷ್ಟು ನಿಯರ್ ಮನಿ ಅಸೆಟ್ ನ ರೂಪದಲ್ಲಿ ಅವರು ಹೊಂದಬೇಕು. ಕಾರಣ ಠೇವಣಿದಾರರು ಯಾವುದೇ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಂದ ತಮ್ಮ ಹಣವನ್ನು ಹಿಂಪಡಲಿಕ್ಕೆ ಅವರು ಬಂದಾಗ ಅವರಿಗೆ ಹಣ ಮರುಪಾವತಿ ಮಾಡಲಿಕ್ಕೆ ಅಷ್ಟೊಂದು ಕ್ಯಾಶ್ ಬ್ಯಾಂಕ್ನ ಬಳಿ ಇರಬೇಕಾಗ್ತದೆ ಅನ್ನುವುದು ಮೊದಲನೆಯ ತತ್ವ. ಇನ್ನು ಎರಡನೇದಾಗಿ ಪ್ರಿನ್ಸಿಪಲ್ ಆಫ್ ಸೇಫ್ಟಿ ಅಂತ ಹೇಳ್ತೇವೆ. ಪ್ರಿನ್ಸಿಪಲ್ ಆಫ್ ಸೇಫ್ಟಿ ಅಂತಂದ್ರೆ ಏನು? ಕನ್ನಡದಲ್ಲಿ ಸುರಕ್ಷತಾ ತತ್ವ ಅಂತ ಹೇಳ್ತೀವಿ, ಅಥವಾ ಸುರಕ್ಷತೆಯ ತತ್ವ ಅಂತಲೂ ಕೂಡ ಕರಿಬಹುದು. ದ ಬ್ಯಾಂಕ್ ಶುಡ್ ನಾಟ್ ಓವರ್ಲುಕ್ ದ ಸೇಫ್ಟಿ ಪ್ರಿನ್ಸಿಪಲ್ ವೈಲ್ ಇನ್ವೆಸ್ಟಿಂಗ್ ಇಟ್ಸ್ ಫಂಡ್ಸ್. ಇನ್ ಕೇಸ್ the bank neglects this principle, it may endanger its very existence. ಸೊ ಅಂದ್ರೆ ಏನು? ಬ್ಯಾಂಕುಗಳು ತಮ್ಮ ಹಣಕಾಸಿನ ಸಂಪನ್ಮೂಲವನ್ನ ಲಾಭ ಮಾಡುವಂತಹ ಉದ್ದೇಶದಿಂದ ಸಾಲವನ್ನಾಗಿ, ಹೂಡಿಕೆಯನ್ನಾಗಿ ಮಾಡುವಂತಹ ಸಂದರ್ಭದಲ್ಲಿ ಸುರಕ್ಷತೆಯ ತತ್ವವನ್ನ ಗಮನದಲ್ಲಿ ಇಡಬೇಕು. ಸುರಕ್ಷತೆಯ ತತ್ವವನ್ನ ಬ್ಯಾಂಕುಗಳು ನಿರ್ಲಕ್ಷ್ಯ ಮಾಡುವಂತೆ ಇಲ್ಲ. ಕಾರಣ ಏನು ಅಂದ್ರೆ, ಆ ಸೇಫ್ಟಿ ಪ್ರಿನ್ಸಿಪಲ್ ಯಾಕಷ್ಟು ಇಂಪಾರ್ಟೆನ್ಸ್ ಅಂತಂದ್ರೆ, ವಾಣಿಜ್ಯ ಬ್ಯಾಂಕ್ಗಳ ಹಣ ಯಾರಿಗೆ ಸೇರಿರೋದು? ಸಾರ್ವಜನಿಕರಿಗೆ ಸೇರಿರೋದು. ಪಾಪ ಅವರು ನಮ್ಮ ಹಣ ಸೇಫ್ ಆಗಿರುತ್ತೆ ಅಂತ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತಾರೆ, ತುಂಬ ಜಾಸ್ತಿ ಲಾಭ ಬರುತ್ತೆ ಅಂತ ಹೇಳಿಬಿಟ್ಟು ವಾಣಿಜ್ಯ ಬ್ಯಾಂಕುಗಳು ಸಾಕಷ್ಟು ರಿಸ್ಕಿ ಪ್ರಾಜೆಕ್ಟ್ಗಳಲ್ಲಿ, ರಿಸ್ಕಿ ಕಂಪನಿಗಳಿಗೆ, ರಿಸ್ಕಿ ಪರ್ಸನ್ಸ್ಗಳಿಗೆ ಸಾಲವನ್ನು ಏನಾದರೂ ನೀಡಿಬಿಟ್ರೆ ಆ ಕೊಟ್ಟಂತಹ ಸಾಲ ಮರಳಿ ವಾಪಸ್ ಆಗದೇ ಇದ್ದರೆ ಬ್ಯಾಂಕುಗಳು ನಷ್ಟವನ್ನು ಅನುಭವಿಸಿ ಸಾರ್ವಜನಿಕರು ಇಟ್ಟಿರುವಂತಹ ಠೇವಣಿ ಅವರು ನೀಡಲಿಕ್ಕೆ ವಿಫಲರಾಗ್ತಾರೆ. ಹಾಗಾಗಿ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವಂತಹ ಸಂದರ್ಭದಲ್ಲಿ ನಾನು ತುಂಬ ಸುರಕ್ಷಿತವಾಗಿರುವಂತಹ ವ್ಯಕ್ತಿಗೆ, ಸುರಕ್ಷಿತವಾಗಿರುವಂತಹ ಉದ್ದೇಶಕ್ಕೆ, ಸುರಕ್ಷಿತವಾಗಿರುವಂತಹ ಕಂಪನಿಗಳ ಮೇಲೆ ನಾನು ಹೂಡಿಕೆಯನ್ನು ಮಾಡ್ತಾ ಇದ್ದೀನೋ ಅನ್ನುವುದನ್ನು ಅವರು ಗಮನದಲ್ಲಿ ಇಡಬೇಕಾಗ್ತದೆ. ಸೊ ಈ ಕಾರಣಕ್ಕಾಗಿ, ಸುರಕ್ಷತೆಯ ಕಾರಣಕ್ಕಾಗಿ ಬ್ಯಾಂಕ್ ತಾವು ಸಾಲವನ್ನು ನೀಡುವಾಗ ಅಥವಾ ಹಣವನ್ನು ಹೂಡಿಕೆಯನ್ನು ಮಾಡುವಾಗ ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಡಬೇಕಾಗ್ತದೆ. ಯಾವ ಕಾರಣಕ್ಕಾಗಿ? ಸುರಕ್ಷತೆಯ ಉದ್ದೇಶಕ್ಕಾಗಿ. ಯಾಕಂತಂದ್ರೆ ಅದು ಯಾರ ದುಡ್ಡು ಅಂತ ಹೇಳ್ತಾ ಇದ್ದೀನಿ, ಬ್ಯಾಂಕ್ ನೀಡ್ತಿರುವಂತಹ ಸಾಲದ ದುಡ್ಡು ಯಾರ ದುಡ್ಡು? ಬೇಸಿಕಲಿ ಅದು ಸಾರ್ವಜನಿಕರ ಆಸ್ತಿ, ಅದು ಸಾರ್ವಜನಿಕರ ದುಡ್ಡು. ಅವ್ರ ದುಡ್ಡನ್ನು ನಾವು ಸಾಲವನ್ನು ಕೊಡುವಂತಹ ಸಂದರ್ಭದಲ್ಲಿ ಬಹಳ ಆಲೋಚನೆಯನ್ನ ಮಾಡಿಬಿಟ್ಟು ಬಹಳ ಚಾಣಾಕ್ಷತೆಯಿಂದ ಹಣವನ್ನು ವಿನಿಯೋಗಿಸಬೇಕಾಗ್ತದೆ. ಆ ಸುರಕ್ಷತೆಯನ್ನ ನಿರ್ಲಕ್ಷ್ಯ ಮಾಡುವಂತೆ ಇಲ್ಲ. ಏನೇನು ಅಂಶಗಳನ್ನು ಅವರು ಗಮನದಲ್ಲಿ ಇಡಬೇಕಾಗ್ತದೆ ಅಂತಂದ್ರೆ, ಮೊದಲನೇದಾಗಿ the bank should not loan out major portion of its surplus funds
ಟು ಒನ್ ಇಂಡಿವಿಜುವಲ್ ಆರ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್. ಬ್ಯಾಂಕ್ ತನ್ನ ಎಲ್ಲ ಹಣಕಾಸಿನ ಸಂಪನ್ಮೂಲವನ್ನು ಒಂದೇ ಒಬ್ಬ ವ್ಯಕ್ತಿಗೆ ಅಥವಾ ಕೆಲವೊಂದು ವ್ಯಕ್ತಿಗಳ ಒಂದೇ ಒಂದು ಗ್ರೂಪಿಗೆ ಸಾಲವನ್ನು ಕೊಡಲಿಕ್ಕೆ ಬಳಸ್ಕೋಬಾರ್ದು. ಯಾಕಂತಂದ್ರೆ ಕೆಲವೊಮ್ಮೆ ಒಂದೇ ವ್ಯಕ್ತಿಗೆ ಅಪಾರ ಪ್ರಮಾಣದ ಹಣವನ್ನು ಸಾಲವನ್ನು ಕೊಟ್ಟಾಗ ಅವರು ಡಿಫಾಲ್ಟ್ ಆಗಬಹುದು. ಅವರು ಸಾಲ ಮರುಪಾವತಿ ಮಾಡಲಿಕ್ಕೆ ವಿಫಲರಾದಾಗ ಅಪಾರ ಪ್ರಮಾಣದ ಬ್ಯಾಂಕಿನ ಹಣ ಏನಾಗುತ್ತೆ, ನಷ್ಟ ಆಗ್ತದೆ. ನಾವು ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಾವು ನೋಡಿದೀವಿ. XYZ ಅನ್ನುವಂತ, ನನ್ನ ಹೆಸರುಗಳನ್ನು ತೆಗೆದುಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಎಷ್ಟೋ ಪ್ರಖ್ಯಾತ ವ್ಯಕ್ತಿಗಳಿಗೆ ಬ್ಯಾಂಕ್ಗಳು ಅಪಾರ ಪ್ರಮಾಣದ ಹಣವನ್ನು ಸಾಲವನ್ನು ಕೊಟ್ಬಿಟ್ವು. ಆ ವ್ಯಕ್ತಿಗಳು ನಷ್ಟವನ್ನು ಅನುಭವಿಸಿ ದೇಶದಿಂದ ಪಲಾಯನ ಆಗ್ಬಿಟ್ರು. ಆವಾಗ ವಾಣಿಜ್ಯ ಬ್ಯಾಂಕ್ಗಳು ಅಪಾರ ಪ್ರಮಾಣದ ಹಣದ ನಷ್ಟವನ್ನು ಅನುಭವಿಸಿದವೆ. ಹಾಗಾದ್ರೆ ಆ ನಷ್ಟ ಬ್ಯಾಂಕ್ಗಳಿಗೆ ಆಗಿರೋ ನಷ್ಟನ ಅಂತಂದ್ರೆ ಆ ನಷ್ಟ ಸಾರ್ವಜನಿಕರಿಗೆ ಆಗಿರುವಂತಹ ನಷ್ಟ ಅಂತಾನೆ ನಾವು ಹೇಳ್ಬೋದು. ಹಾಗಾಗಿ ಒಬ್ಬ ವ್ಯಕ್ತಿ ಇಬ್ಬರಿಗೆ ಮಾತ್ರ ಅಪಾರ ಪ್ರಮಾಣದ ಹಣ ಎಲ್ಲಾನು ಕೂಡ ಬ್ಯಾಂಕು ಬಳಸ್ಕೋಕೂಡದು. ಆದಷ್ಟು ಬೇರೆ ಬೇರೆ ವ್ಯಕ್ತಿಗಳಿಗೆ ಸಾಲವನ್ನು ನೀಡಬೇಕು ಅನ್ನುವಂಥದ್ದು ಮೊದಲನೇ ಅಂಶ. ಎರಡನೇದು, ದ ಬ್ಯಾಂಕ್ ಶುಡ್ ಕೇರ್ಫುಲ್ಲಿ ಎನ್ಕ್ವೈರ್ ಅಬೌಟ್ ದ ಕ್ರೆಡಿಟ್ ವರ್ದಿನೆಸ್ ಆಫ್ ಬಾರೋವರ್ಸ್. ಇನ್ನು ಸಾಲ ಕೊಡುವಂತಹ ಸಂದರ್ಭದಲ್ಲಿ ಬ್ಯಾಂಕ್ನವರು ಸಾಲ ತೆಗೆದುಕೊಳ್ಳುವಂತಹ ವ್ಯಕ್ತಿಯ ಕ್ರೆಡಿಟ್ ವರ್ದಿನೆಸ್ ಅಂತಂದ್ರೇನು, ಅವನ ಹಣಕಾಸಿನ ಪರಿಸ್ಥಿತಿ ಅಥವಾ ಅವನು ಸಾಲ ಮರುಪಾವತಿ ಮಾಡುವಂತಹ ಒಂದು ಕೆಪಾಸಿಟಿ ಅವನಿಗೆ ಇದೆಯೋ ಇಲ್ವೋ ಅಂತ ಅವರು ಆಲೋಚನೆಯನ್ನು ಮಾಡಬೇಕು. ಸಾಲ ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ಆ ಆರ್ಥಿಕ ಸಾಮರ್ಥ್ಯ ಇದೆಯಾ, ಅವನು ಫೈನಾನ್ಷಿಯಲಿ ಸೌಂಡ್ ಇದಾನ, ಡಿಫಾಲ್ಟ್ ಆಗ್ತಾನ ಅವನು, ಅಥವಾ ಅವನು ಮರುಪಾವತಿಯನ್ನು ಮಾಡಲಿಕ್ಕೆ ಅವನು ಕೆಪಾಸಿಟಿ ಆತನಿಗೆ ಇದೆಯಾ, ಈ ಒಂದು ಅನಾಲಿಸಿಸ್ ಅನ್ನು ಅವರು ಮಾಡಬೇಕಾಗ್ತದೆ ವಾಣಿಜ್ಯ ಬ್ಯಾಂಕ್ನವರು. ಯಾಕೆಂದರೆ ಅವರು ತುಂಬ ಸಾಕಷ್ಟು ಒಂದು ಎನ್ಕ್ವೈರಿಯನ್ನು, ವಿಚಾರಣೆಯನ್ನು ಮಾಡಿ, ಆಲೋಚನೆಯನ್ನು ಮಾಡಿ ಅವನ ಒಂದು ರೀಪೇಮೆಂಟ್ ಕೆಪಾಸಿಟಿಯನ್ನು, ಮರುಪಾವತಿಯ ಸಾಮರ್ಥ್ಯ ಅವನಿಗೆ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಸಾಲವನ್ನು ಕೊಡಬೇಕಾಗ್ತದೆ. ಇಲ್ಲಾಂದ್ರೆ ಕೊಟ್ಟನ್ನು ಕೊಡಂಗೆ ಇಸ್ಕಂಡನು ವೀರಭದ್ರ ಅಂತ ಹೇಳ್ತೀವಿ ನಾವಲ್ವಾ. ನಾವು ತುಂಬ ಪಾಪ್ಯುಲರ್ ಗಾದೆ ಕನ್ನಡದಲ್ಲಿ, ಕೊಟ್ಟನ್ನು ಕೊಡಂಗೆ ಆಗ್ತಾನೆ, ಇಸ್ಕಂಡನು ವೀರಭದ್ರ ಆಗ್ತಾನೆ ಅಂತೇಳಿ. ಹಾಗಾಗಿ ಈ ಬ್ಯಾಂಕ್ ಅನ್ನುವಂಥದ್ದು ಸಾರ್ವಜನಿಕರ ದುಡ್ಡನ್ನು ಸಾಲ ಕೊಡುವಾಗ ಬಹಳ ಕೇರ್ಫುಲ್ ಆಗಿ ಆಲೋಚನೆ ಮಾಡಬೇಕು, ಅವರಿಗೆ ರೀಪೇಮೆಂಟ್ ಕೆಪಾಸಿಟಿ ಇದೆಯೋ ಅಥವಾ ಇಲ್ವೋ ಅನ್ನೋದು. ಮೂರನೇದಾಗಿ, ದ ಬ್ಯಾಂಕ್ ಶುಡ್ ಕೇರ್ಫುಲ್ಲಿ ಇವ್ಯಾಲ್ಯುಯೇಟ್ ದ ವ್ಯಾಲ್ಯೂ ಆಫ್ ದಿ ಸೆಕ್ಯೂರಿಟಿ ಆಫರ್ಡ್. ಹಾಗಾದ್ರೆ ಈ ಸಾಲ ತೆಗೆದುಕೊಳ್ತಿರುವಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿಗಳನ್ನು ಕೊಡ್ತಾರೆ ಅಲ್ವಾ. ಸಾಲ ತೆಗೆದುಕೊಳ್ಳೋರು, ಬಾರೋವರ್ಸ್ ಏನು ಮಾಡ್ತಾರೆ, ಸೆಕ್ಯೂರಿಟಿ ಕೊಡ್ತಾರೆ. ಅದನ್ನು ನಾವು ಪರ್ಸನಲ್ ಸೆಕ್ಯೂರಿಟಿ ಅಂತಾನೂ ಕರಿತೇವೆ, ಕೊಲೆಟರಲ್ ಸೆಕ್ಯೂರಿಟಿ ಅಂತ ಕರಿತೇವೆ. ಪರ್ಸನಲ್ ಸೆಕ್ಯೂರಿಟಿ ಅಂತಂದ್ರೆ ನಾವು ವೈಯಕ್ತಿಕ ಭದ್ರತಾ ಪತ್ರಗಳು. ಕೊಲೆಟರಲ್ ಸೆಕ್ಯೂರಿಟಿ ಅಂತಂದ್ರೆ ಏನು, ಚರಾಸ್ತಿ ಮತ್ತು ಸ್ಥಿರಾಸ್ತಿಯ ಪತ್ರಗಳು. ಆ ಒಂದು ಸೆಕ್ಯೂರಿಟಿ ಕೊಟ್ಟಿರ್ತಾರಲ್ವಾ, ವಾಣಿಜ್ಯ ಬ್ಯಾಂಕುಗಳು ಸಾಲ ಕೊಡುವಂತಹ ಸಂದರ್ಭದಲ್ಲಿ ಆ ಬಾರೋವರ್ಸ್ ಕೊಟ್ಟಂತಹ ಸೆಕ್ಯೂರಿಟಿಗಳನ್ನ ಬಹಳನೇ ಒಂದು ಎಚ್ಚರಿಕೆಯಿಂದ ಪರೀಕ್ಷಿಸಬೇಕಾಗ್ತದೆ. ಅದರ ಮೌಲ್ಯ ಎಷ್ಟಿದೆ, ಅದರ ಜಿನೈನೆಸ್ ಅನ್ನ ಪರೀಕ್ಷೆಯನ್ನ ಮಾಡಬೇಕಾಗ್ತದೆ. ಆಗ ಮಾತ್ರ ಬ್ಯಾಂಕ್ ತಾನು ಕೊಟ್ಟಂತಹ ಹಣ ಸುರಕ್ಷಿತವಾಗಿರ್ತದೆ. ಒಂದೊಮ್ಮೆನಾದರೂ ಡಿಫಾಲ್ಟರ್ ಆದ್ರೂ ಕೂಡ, ಬಾರೋವರ್ ಹಣವನ್ನು ಮರುಪಾವತಿಯನ್ನು ಮಾಡಲಿಕ್ಕೆ ವಿಫಲ ಏನಾದರೂ ಆದ್ರೂ ಕೂಡ, ತಾನು ಇಟ್ಟಂತಹ ಒಂದು ಸೆಕ್ಯೂರಿಟಿಯನ್ನು ರಿಕವರ್ ಅನ್ನು ಮಾಡ್ಕೊಂಡ್ಬಿಟ್ಟು ವಾಣಿಜ್ಯ ಬ್ಯಾಂಕುಗಳು ತಮ್ಮ ಹಣವನ್ನು ಅವರು ಸರಿದೂಗಿಸ್ಕೋಬಹುದು. ಹಾಗಾಗಿ ಸೆಕ್ಯೂರಿಟಿ ಎನ್ನುವಂಥದ್ದು ಬಹಳನೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಂಕ್ ಅದನ್ನು ಅವರು ಪರೀಕ್ಷೆನ ಮಾಡ್ಕೋಬೇಕಾಗ್ತದೆ. ಇನ್ನು ನಾಲ್ಕನೇದಾಗಿ, ದ ಬ್ಯಾಂಕ್ಸ್ as far as possible should give short term loans only. ಸೊ ಸಾಮಾನ್ಯವಾಗಿ ತಾವು ನೀಡ್ತಿರುವಂತಹ ಹಣ ಸುರಕ್ಷಿತವಾಗಿರಬೇಕಾದ್ರೆ ವಾಣಿಜ್ಯ ಬ್ಯಾಂಕುಗಳು ಹೆಚ್ಚೆಚ್ಚು ಅಲ್ಪಾವಧಿ ಸಾಲಗಳಿಗೆ ಅಥವಾ ಅಡ್ವಾನ್ಸಸ್ ಅಂತ ಹೇಳಿದೀವಿ. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಹೇಳಿದಾಗ ಲೋನ್ಸ್ ಅನ್ನುವಂಥದ್ದು ಹೆಚ್ಚು ದೀರ್ಘಾವಧಿಗೆ ಅದು ಅನ್ವಯಿಸುತ್ತೆ. ಅಡ್ವಾನ್ಸಸ್ ಅಂತ ಹೇಳಿದಾಗ ಅದು ಶಾರ್ಟ್ ಪೀರಿಯಡ್ಗೆ, ಅಲ್ಪಾವಧಿಗೆ ಸೂಚಿಸುತ್ತೆ ಅಂತ ಹೇಳ್ತೀವಲ್ವಾ. ಬ್ಯಾಂಕ್ನವರು ಆದಷ್ಟು ಅಲ್ಪಾವಧಿಗಳಿಗೆ ಮಾತ್ರ ಸಾಲವನ್ನು ನೀಡಬೇಕು. ಯಾಕಂತಂದ್ರೆ ಅದು ಬಹಳ ಬೇಗ ಮರಳಿ ಬರಲಿಕ್ಕೆ ಅಥವಾ ಅದನ್ನು ನಾವು ರಿಕವರಿ ಏನಾಗಿದೆ ಅಂತ ನಾವು ನೋಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸೊ ಓವರಾಲ್ ಆಗಿ ಬ್ಯಾಂಕ್ ತನ್ನ ಹಣಕಾಸಿನ ಸಂಪನ್ಮೂಲವನ್ನು ಸಾಲ ನೀಡುವಾಗ, ಹೂಡಿಕೆಯನ್ನು ಮಾಡುವಾಗ ಸುರಕ್ಷತೆಯ ಬಗ್ಗೆ ಬಹಳನೇ ಗಮನವನ್ನು ಕೊಡಬೇಕಾಗ್ತದೆ. ಸುರಕ್ಷತೆಯ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡುವಂತೆ ಇಲ್ಲ. ಸೊ ಮೊದಲನೇ ತತ್ವ ಯಾವುದು, ದ್ರವತ್ವದ ತತ್ವ ಅಂತ ಹೇಳಿದೀವಿ. ಎರಡನೇ ತತ್ವ ಯಾವುದು ಅಂತ ಹೇಳಿದ್ವಿ ನಾವು, ಸುರಕ್ಷತೆಯ ತತ್ವ ಅಂತ ಹೇಳ್ತಾ ಇದ್ದೀವಿ. ನಾವೀಗ ಚರ್ಚೆ ಮಾಡ್ತಿರೋದು ಮೂರನೇ ತತ್ವ, ಪ್ರಿನ್ಸಿಪಲ್ ಆಫ್ ಪ್ರಾಫಿಟೇಬಿಲಿಟಿ ಅಥವಾ ಲಾಭದಾಯಕತ್ವ ಅಂತ ಕರಿತೇವೆ, ಅಥವಾ ಲಾಭದಾಯಕ ತತ್ವ ಅಂತಲೂ ಕೂಡ ನಾವು ಕರಿಬಹುದು. ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ದ ಮೇನ್ ಏಮ್ ಆಫ್ ದ ಬ್ಯಾಂಕ್ಸ್ and its income accrues mostly from its investment. So the bank should invest its surplus funds
in such a way as to secure for itself an adequate and permanent income. They should under no circumstances advance its funds for speculative purposes. ಸೊ ಬ್ಯಾಂಕ್ನ ಭಾಳ ಪ್ರಮುಖವಾಗಿರುವಂತಹ ಅಥವಾ ಮೇಜರ್ ಆಬ್ಜೆಕ್ಟಿವ್ ಏನು, ಬ್ಯಾಂಕ್ಗಳ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಲಾಭ ಮಾಡೋದು. ಬ್ಯಾಂಕ್ಗಳು ಅದು ಸೇವೆಯನ್ನು ನೀಡುವಂತಹ ಮಾತ್ರ ಉದ್ದೇಶಕ್ಕೆ ಸ್ಥಾಪನೆ ಆಗಿರುವಂಥದ್ದಲ್ಲ. ಬ್ಯಾಂಕ್ಗಳ, ವಾಣಿಜ್ಯ ಬ್ಯಾಂಕ್ಗಳ ಮೂಲ ತತ್ವ ಏನಪ್ಪ ಅಂತಂದರೆ, ಮೂಲ ಉದ್ದೇಶ ಏನಪ್ಪ ಅಂತಂದರೆ ಪ್ರಾಫಿಟೆಬಿಲಿಟಿ ಅಥವಾ ಲಾಭವನ್ನು ಮಾಡುವಂತಹದ್ದು. ಈ ಲಾಭ ಯಾಕೆ ಮಾಡಬೇಕು ಸರ್ ಬ್ಯಾಂಕ್ನವರು ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಲಾಭ ಮಾಡಬೇಕು ಅಂತಂದರೆ, ವಾಣಿಜ್ಯ ಬ್ಯಾಂಕ್ಗಳ ಮೇಲೆ, ಈಕ್ವಿಟಿಗಳ ಮೇಲೆ ಯಾರ್ಯಾರು ಕ್ಯಾಪಿಟಲನ್ನು ಹೂಡಿಕೆ ಮಾಡಿರ್ತಾರೋ ಅವರಿಗೆ ಬ್ಯಾಂಕು ಡಿವಿಡೆಂಡ್ ಕೊಡಬೇಕಾಗುತ್ತೆ, ಲಾಭ ಕೊಡಬೇಕಾಗ್ತದೆ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಂತಹ ಎಂಪ್ಲಾಯೀಸಿಗೆ ಅವರು ಸಂಬಳ ಕೊಡಬೇಕಾಗ್ತದೆ. ಅದೇ ರೀತಿ ಬ್ಯಾಂಕ್ ತನ್ನದೇ ಆದಂತಹ ಕಟ್ಟಡವನ್ನು ಮೇಂಟೈನ್ ಮಾಡ್ಕೊಂಡಿರ್ತದೆ, ಅಥವಾ ಆ ಕಟ್ಟಡವನ್ನು ಬಾಡಿಗೆಯನ್ನು ಪಡೆದುಕೊಂಡಿರ್ಬೋದು. ಆ ಬ್ಯಾಂಕಿನ ಕಟ್ಟಡಕ್ಕೆ ಅವರು ಬಾಡಿಗೆ ಕೊಡಬೇಕಾಗ್ತದೆ. ಬ್ಯಾಂಕ್ಗಳಲ್ಲಿ ಯಾರ್ಯಾರು ಠೇವಣಿಯನ್ನು ಮಾಡಿರ್ತಾರೋ ಹಣ, ಅವರಿಗೆ ಬ್ಯಾಂಕ್ ಏನು ಮಾಡಬೇಕಾಗ್ತದೆ, ಬಡ್ಡಿ ನೀಡಬೇಕಾಗ್ತದೆ. ಈ ಎಲ್ಲ ಉದ್ದೇಶಗಳಿಗೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಅಪಾರ ಪ್ರಮಾಣದಲ್ಲಿ ಪ್ರಾಫಿಟ್ ಅನ್ನೋದು ಸಿಕ್ಕಾಗ ಮಾತ್ರ, ಲಾಭ ಸಿಕ್ಕಾಗ ಮಾತ್ರ ವಾಣಿಜ್ಯ ಬ್ಯಾಂಕು ಈ ಎಲ್ಲ ಉದ್ದೇಶಗಳನ್ನು ಸರಿದೂಗಿಸ್ಕೋಬಹುದು. ಲಾಭನೂ ಕೊಡ್ಬೋದು, ಬಡ್ಡಿನೂ ಕೊಡ್ಬೋದು, ಬಾಡಿಗೆ ಕೊಡ್ಬೋದು, ಎಂಪ್ಲಾಯಿಗಳಿಗೆ ಸ್ಯಾಲರಿನೂ ಕೂಡ ಕೊಡ್ಬೋದು. ಹಾಗಾಗಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಥವಾ ಪ್ರಾಫಿಟೆಬಿಲಿಟಿ ಇಸ್ ದ ಮೇಜರ್ ಪ್ರಿನ್ಸಿಪಲ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತೇವೆ. ಅವರು ಈ ಮೂರು ತತ್ವಗಳು ಯಾವ್ದ್ಯಾವುದು, ದ್ರವತ್ವದ ತತ್ವ, ಸುರಕ್ಷತೆಯ ತತ್ವ ಮತ್ತು ಲಾಭದ ತತ್ವ ಪ್ರಮುಖವಾಗಿ ಅವರು ಅನುಸರಿಸಲೇಬೇಕು. ಒಂದೊಮ್ಮೆ ಜಾಸ್ತಿ ಲಿಕ್ವಿಡಿಟಿ ಏನಾದರೂ ಮೇಂಟೈನ್ ಮಾಡಿಬಿಟ್ರೆ, ಅವರು ಜಾಸ್ತಿ ದ್ರವದ ರೂಪದಲ್ಲಿನೇ ಹಣ ಇಟ್ಕೊಂಡ್ಬಿಟ್ರೆ ಅಲ್ಲಿ ಲಾಭ ಏನಾಗುತ್ತೆ, ತುಂಬ ಕಡಿಮೆ ಆಗ್ತದೆ. ಯಾಕಂತಂದ್ರೆ ಕಡಿಮೆ ಪ್ರಮಾಣದ ಹಣವನ್ನು ಸಾಲವನ್ನಾಗಿ ಕೊಟ್ಟಿರೋದ್ರಿಂದ ಲಾಭ ಏನಾಗುತ್ತೆ, ಕಡಿಮೆ ಆಗ್ತದೆ. ಒಂದೊಮ್ಮೆ ಕಡಿಮೆ ಪ್ರಮಾಣದ ಹಣವನ್ನು ಏನಾದರೂ ದ್ರವದ ರೂಪದಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಹಣ ಸಾಲಕ್ಕಾಗಿ ಬಳಸ್ಕೋಬಹುದು, ಲಾಭ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ, ಇಲ್ಲಿ ಒಂದು ರೀತಿಯ ಕನ್ಫ್ಲಿಕ್ಟ್ ಅನ್ನು ನೋಡಬಹುದು, ಒಂದು ರೀತಿಯ ಘರ್ಷಣೆ ಅಥವಾ ತಿಕ್ಕಾಟವನ್ನು ನೋಡಬಹುದು. ಯಾರ ನಡುವೆ, ಎರಡು ಪ್ರಿನ್ಸಿಪಲ್ಗಳ ನಡುವೆ. ಒಂದು ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿ, ಮತ್ತೊಂದು ಪ್ರಿನ್ಸಿಪಲ್ ಆಫ್ ಪ್ರಾಫಿಟೆಬಿಲಿಟಿ. ಹೈಯರ್ ದ ಲಿಕ್ವಿಡಿಟಿ, ಲೋವರ್ ದ ಪ್ರಾಫಿಟೆಬಿಲಿಟಿ, ಆರ್ ಲೋವರ್ ದಿ ಲಿಕ್ವಿಡಿಟಿ, ಹೈಯರ್ ವಿಲ್ ಬಿ ದ ಪ್ರಾಫಿಟೆಬಿಲಿಟಿ. ಈಗ ಬ್ಯಾಂಕ್ ಬಹಳ ಚಾಣಾಕ್ಷತೆಯಿಂದ, ಬಹಳ ಎಚ್ಚರಿಕೆಯಿಂದ ತನ್ನ ಹಣಕಾಸಿನ ಸಂಪನ್ಮೂಲವನ್ನ ಅಲ್ಪಾವಧಿ ಸಾಲಗಳ ಮೇಲೆ, ಸಾಮೀಪ್ಯ ಹಣದ ಮೇಲೆ, ಡಿಸ್ಕೌಂಟ್ ಆಫ್ ಎಕ್ಸ್ಚೇಂಜ್ಗಳ ಮೇಲೆ, ಸಾಲಕ್ಕಾಗಿ, ಹೂಡಿಕೆಗಾಗಿ ಬಹಳನೇ ಒಂದು ಎಚ್ಚರಿಕೆಯಿಂದ ತನ್ನ ಹಣಕಾಸಿನ ವಿನಿಯೋಗವನ್ನು ಮಾಡಬೇಕಾಗ್ತದೆ ಅಂತ ನಾವು ಹೇಳ್ತೇವೆ. ಇನ್ನು ಅದರ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದೆ ನಾನು. ಅದರ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಏನು, ಈ ಮೂರು ತತ್ವಗಳ ಜೊತೆಗೆ ದ್ರವತ್ವದ ತತ್ವ, ಸುರಕ್ಷತೆಯ ತತ್ವ ಮತ್ತು ಲಾಭದಾಯಕ ತತ್ವದ ಜೊತೆಗೆ ವಾಣಿಜ್ಯ ಬ್ಯಾಂಕ್ನವರು ಕೆಲವು ಇತರೆ ತತ್ವಗಳನ್ನು ಕೂಡ ಅವರು ಅನುಸರಿಸಬೇಕಾಗ್ತದೆ. ಯಾವುದು ಇತರೆ ತತ್ವಗಳು ಅಂತ ಹೇಳಿದ್ರೆ, ಮೊದಲನೆಯದು ಪ್ರಿನ್ಸಿಪಲ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ಪ್ರಿನ್ಸಿಪಲ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು, ಸಾಮಾಜಿಕ ಹೊಣೆಗಾರಿಕೆಯ ತತ್ವ ಅಂತ ಕರಿತೀವಿ. ಸೊ ತಮ್ಮ ಹಣಕಾಸಿನ ಸಂಪನ್ಮೂಲವನ್ನು ವಿನಿಯೋಗ ಮಾಡುವಾಗ ವಾಣಿಜ್ಯ ಬ್ಯಾಂಕುಗಳು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ಅಥವಾ ಸಾಮಾಜಿಕ ಹೊಣೆಗಾರಿಕೆಯನ್ನು ಅವರು ಅನುಸರಿಸಲೇಬೇಕಾಗ್ತದೆ. ಏನು ಸಾಮಾಜಿಕ ಹೊಣೆಗಾರಿಕೆ, ತಾವು ನೀಡುತ್ತಿರುವಂತಹ ಸಾಲದಿಂದ ಎಷ್ಟು ಆ ವ್ಯಕ್ತಿಗಳಿಗೆ ಉದ್ಯೋಗ ಜರುಗುತ್ತೆ, ಅಥವಾ ಎಷ್ಟು ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ, ಅಥವಾ ದೇಶದ ಆರ್ಥಿಕತೆಗೆ ಏನು ಒಳಿತ ಆಗುತ್ತೆ ಅನ್ನುವಂತಹ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಕೇವಲ ಬಡ್ಡಿ ಮಾತ್ರ ಜಾಸ್ತಿ ಸಿಗ್ತಾ ಇದೆ ಅಂತಂದ್ಬಿಟ್ಟು ಅವರಿಗೆ ಲಾಭ ಕೊಡೋದಲ್ಲ, ಯಾರು ಜಾಸ್ತಿ ಬಡ್ಡಿ ಕೊಡ್ತಾರೆ ಅವನಿಗೆ ಸಾಲ ಕೊಡುವಂಥದ್ದಲ್ಲ. ನಾನು ಕೊಡ್ತಿರುವಂತಹ ಸಾಲ ಎಷ್ಟು ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಆರ್ಥಿಕತೆಯಲ್ಲಿ, ನಾನು ಸಾಲ ಕೊಡ್ತಿರುವಂತಹ ಕಂಪನಿ ಎಷ್ಟು ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ಕೊಡುತ್ತೆ, ಅಥವಾ ಎಷ್ಟು ಪ್ರೊಡಕ್ಷನನ್ನು ಉಂಟು ಮಾಡ್ತಾರೆ, ಅವರು ಎಷ್ಟು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡ್ತಾರೆ. ಸೊ ಒಂದು ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು ಇರಬೇಕಾಗುತ್ತೆ ಬ್ಯಾಂಕಿಂಗ್ ಸಂಸ್ಥೆಗಳಿಗೆ. ಕೇವಲ ತಮ್ಮ ಲಾಭದ ಬಗ್ಗೆ ಮಾತ್ರ ಅವರು ಚಿಂತನೆ ಮಾಡದೆ ದೇಶದ ಹಿತದ ಬಗ್ಗೆನೂ ಕೂಡ ಚಿಂತನೆಯನ್ನು ಮಾಡಬೇಕಾಗ್ತದೆ, ಸಮಾಜದ ಒಳಿತಿನ ಬಗ್ಗೆ ಚಿಂತೆ ಮಾಡಬೇಕಾಗ್ತದೆ. ಅದನ್ನೇ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ. ನಾವು ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತಲೂ ಕೂಡ ಕರೀತಾರೆ ಕೆಲವೊಮ್ಮೆ. ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು,
ಕಂಪನಿಗಳಿಗೆ ಕೆಲವೊಂದು ಸಮಾಜದ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸ್ ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಲೂ ಕೂಡ ಕರೀತಾರೆ. ತಾವು ಲಾಭದ ಜೊತೆಗೆ ಬ್ಯಾಂಕ್ನವರು ಚಿಂತನೆ ಮಾಡುವುದರ ಜೊತೆಗೆ ಸಮಾಜದ ಒಳಿತಿನ ಬಗ್ಗೆ ಅಥವಾ ದೇಶದ ಒಳಿತಿನ ಬಗ್ಗೆನೂ ಕೂಡ ಅವರು ಚಿಂತನೆಯನ್ನ ಮಾಡಬೇಕು. ಆ ಒಂದು ತತ್ವವನ್ನು ಕೂಡ ಅವರು ಅನುಸರಿಸಬೇಕು ಅನ್ನುವಂಥದ್ದು ಮೊದಲನೆಯದು. ಎರಡನೇದಾಗಿ ಪ್ರಿನ್ಸಿಪಲ್ ಆಫ್ ಡೈವರ್ಸಿಟಿ ಅಂತ ಹೇಳ್ತೇವೆ. ಪ್ರಿನ್ಸಿಪಲ್ ಆಫ್ ಡೈವರ್ಸಿಟಿ ಅಂತಂದ್ರೇನು? ವೈವಿಧ್ಯತೆಯ ತತ್ವ. ಇದು ಯಾವ ಒಂದು ತತ್ವದ ಮೇಲೆ ಆಧಾರಿತವಾಗಿದೆ ಅಂದ್ರೆ ದರ್ ಇಸ್ ದ ಪಾಪ್ಯುಲರ್ ಸೇಯಿಂಗ್, ಡೂ ನಾಟ್ ಕೀಪ್ ಆಲ್ ದ ಎಗ್ಸ್ ಇನ್ ಅ ಸೇಮ್ ಬಾಸ್ಕೆಟ್ ಅಂತ ಹೇಳಿ. ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅದು. ಡೂ ನಾಟ್ ಕೀಪ್ ಆಲ್ ದ ಎಗ್ಸ್ ಇನ್ ಅ ಸೇಮ್ ಬಾಸ್ಕೆಟ್. ಒಂದೇ ಬಾಸ್ಕೆಟ್ ಅಲ್ಲಿ ಎಲ್ಲಾ ಮೊಟ್ಟೆಗಳನ್ನು ನಾವು ಇಡಕೂಡದು. ಯಾಕಂತಂದ್ರೆ ಬೈ ಚಾನ್ಸ್ ದಟ್ ಬಾಸ್ಕೆಟ್ಸ್ ದಿ ಫಾಲ್ಸ್ ಡೌನ್, ಅವಾಗ ಏನಾಗುತ್ತೆ, ಬೈ ಚಾನ್ಸ್ ಆ ಬಾಸ್ಕೆಟ್ ಏನಾದ್ರೂ ಬಿದ್ದೋಗ್ಬಿಟ್ರೆ ಎಲ್ಲ ಮೊಟ್ಟೆಗಳು ಎಲ್ಲ ತತ್ತಿಗಳು ಕೂಡ ಅದು ಹೊಡೆದೋಗುವಂತ ಸಾಧ್ಯತೆ ಇರ್ತವೆ. ಹಾಗಾಗಿ ವಾಣಿಜ್ಯ ಬ್ಯಾಂಕು ತನ್ನ ಎಲ್ಲಾ ಸಂಪನ್ಮೂಲವನ್ನ ಒಂದೇ ಬ್ಯಾಂಕಿನ ಮೇಲೆ ಅಥವಾ ಒಂದೇ ಕಂಪನಿಯ ಮೇಲೆ ಅಥವಾ ಒಬ್ಬ ವ್ಯಕ್ತಿಗೆ ಮಾತ್ರ ಅಥವಾ ಒಂದೇ ಉದ್ದೇಶಕ್ಕೆ ಬಳಸ್ಕೊಂಡ್ಬಿಟ್ರೆ ಸಾಲ ಕೊಡ್ಲಿಕ್ಕೆ ಅದೇನಾದ್ರೂ ಡಿಫಾಲ್ಟ್ ಆಗಿಬಿಟ್ರೆ ಆ ಬಾರೋವರು ಬ್ಯಾಂಕ್ ಕೂಡ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಬ್ಯಾಂಕ್ ಏನ್ ಮಾಡಬೇಕು, ವೈವಿಧ್ಯಮಯವಾದಂತಹ ಕಂಪನಿಗಳಿಗೆ, ವೈವಿಧ್ಯಮಯವಾದಂತಹ ವ್ಯಕ್ತಿಗಳಿಗೆ ಅಥವಾ ವೈವಿಧ್ಯವಾದಂತಹ ಉದ್ದೇಶಗಳಿಗೆ ತನ್ನ ಹಣಕಾಸಿನ ಸಂಪನ್ಮೂಲವನ್ನು ಅವ್ರು ಏನ್ ಮಾಡಬೇಕಾಗುತ್ತೆ, ವಿನಿಯೋಗಿಸಬೇಕಾಗ್ತದೆ. ಬೈ ಅನ್ಫಾರ್ಚುನೇಟ್, ಯಾವುದು ದುರಾದೃಷ್ಟವಶಾತ್ ಒಂದು ಕಂಪನಿ ಅಥವಾ ಒಂದು ವ್ಯಕ್ತಿ ಡಿಫಾಲ್ಟರ್ ಆದ್ರೂ ಕೂಡ ಬೇರೆ ವ್ಯಕ್ತಿಗಳಿಗೆ ಬೇರೆ ಕಂಪನಿಗಳಿಗೆ ಕೊಟ್ಟಂತಹ ಸಾಲ ಏನಾಗಿರುತ್ತೆ, ಹೆಚ್ಚು ಸುರಕ್ಷಿತವಾಗಿರ್ತದೆ ಅನ್ನುವುದು ಈ ತತ್ವ. ಯಾವುದದು? ಪ್ರಿನ್ಸಿಪಲ್ ಆಫ್ ಡೈವರ್ಸಿಟಿ. ಇನ್ನು ಕೊನೆಯದಾಗಿ ಪ್ರಿನ್ಸಿಪಲ್ ಆಫ್ ಸ್ಟೆಬಿಲಿಟಿ ಅಂತ ಕರಿತೇವೆ. ಪ್ರಿನ್ಸಿಪಲ್ ಆಫ್ ಸ್ಟೆಬಿಲಿಟಿ ಅಂತಂದ್ರೆ ಏನು? ಅದು ಸ್ಥಿರತೆಯ ತತ್ವ ಅಂತ ಹೇಳ್ತೇವೆ. ಸ್ಟೆಬಿಲಿಟಿ ಅಂತಂದ್ರೆ ಸ್ಥಿರತೆ. ಯಾವ ತರಹದ ಸ್ಥಿರತೆ ಅಂತಂದ್ರೆ ಬ್ಯಾಂಕಿಗೆ ಸಾಮಾನ್ಯವಾಗಿ ತಾನು ಕೊಟ್ಟಂತಹ ಸಾಲಗಳಿಂದ, ತಾನು ಹೂಡಿಕೆ ಮಾಡಿರುವಂತಹ ಬಂಡವಾಳದಿಂದ ಸ್ಥಿರವಾದಂತಹ ನಿರಂತರವಾದಂತಹ ಆದಾಯ ಬ್ಯಾಂಕಿಗೆ ಬರುವಂತೆ ಇರಬೇಕು. ಸೊ ನಾವು ಅದನ್ನ ಪ್ರಿನ್ಸಿಪಲ್ ಆಫ್ ಸ್ಟೆಬಿಲಿಟಿ ಅಥವಾ ಪ್ರಿನ್ಸಿಪಲ್ ಆಫ್ ಪ್ರೊಡಕ್ಟಿವಿಟಿ ಅಂತಾನೂ ಕೂಡ ನಾವು ಕರಿಬಹುದು. ಅಂತಂದ್ರೆ ಉತ್ಪಾದಕತೆಯ ತತ್ವ. ಅವರಿಗೆ ಹೆಚ್ಚೆಚ್ಚು ಉತ್ಪಾದಕತೆ ಅಥವಾ ರಿಟರ್ನ್ಸ್ ಅಥವಾ ಪ್ರತಿಫಲ ಸಿಗೋ ಹಾಗೆ ಇರಬೇಕು. ಸೊ ಒಟ್ಟಾರೆಯಾಗಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಹಣಕಾಸಿನ ಸಂಪನ್ಮೂಲವನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಸಾಲದ ರೂಪದಲ್ಲಿ ಆಗಲಿ ಹೂಡಿಕೆ ರೂಪದಲ್ಲಿ ಆಗಲಿ ಅದು ಹೂಡಿಕೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರು ಕೆಲವೊಂದು ತತ್ವಗಳನ್ನು ಅನುಸರಿಸಬೇಕಾಗ್ತದೆ. ಆ ತತ್ವಗಳಲ್ಲಿ ಮೂರು ಪ್ರಮುಖವಾದಂತಹದ್ದು: ಮೊದಲನೆಯದು ಲಿಕ್ವಿಡಿಟಿ, ಎರಡನೆಯದು ಸೇಫ್ಟಿ, ಮೂರನೇದು ಪ್ರಾಫಿಟಬಿಲಿಟಿ ಅಂತ ಹೇಳ್ತೇವೆ. ಅದರ್ ಪ್ರಿನ್ಸಿಪಲ್ಸ್ ಅಲ್ಲಿ ನಾನು ಚರ್ಚೆ ಮಾಡಿರುವಂತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಡೈವರ್ಸಿಟಿ, ಪ್ರಿನ್ಸಿಪಲ್ ಆಫ್ ಡೈವರ್ಸಿಟಿ, ಪ್ರಿನ್ಸಿಪಲ್ ಆಫ್ ಪ್ರೊಡಕ್ಟಿವಿಟಿ, ಪ್ರಿನ್ಸಿಪಲ್ ಆಫ್ ಪ್ರೊಡಕ್ಟಿವಿಟಿ ಹಾಗೂ ಪ್ರಿನ್ಸಿಪಲ್ ಆಫ್ ಸ್ಟೆಬಿಲಿಟಿಯ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಹೀಗಾಗಿ ವಾಣಿಜ್ಯ ಬ್ಯಾಂಕ್ಗಳು ತಾವು ತಮ್ಮ ಹಣಕಾಸಿನ ಸಂಪನ್ಮೂಲವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ವಿನಿಯೋಗಿಸಬೇಕಾದಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಈ ನೀತಿಯನ್ನು ನಾವು ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಥವಾ ಹೂಡಿಕೆಯ ನೀತಿ ಅಂತ ಕರಿತೇವೆ. ಹೋಪ್ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ, ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ಕೊಳ್ತೇನೆ. ಇದನ್ನ ಬೇರೆ BA ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ಫಾರ್ವರ್ಡ್ ಮಾಡಿ, ಸೊ ದಟ್ ಈ ಕೋವಿಡ್ ಪ್ಯಾಂಡಮಿಕ್ ಪೀರಿಯಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಲಿಕ್ಕೆ ಇದು ಹೆಲ್ಪ್ ಆಗಬೇಕು ಅನ್ನುವುದು ನನ್ನ ಉದ್ದೇಶ. ನಿಮ್ಮ ಪ್ರಶ್ನೆಗಳು, ಡೌಟ್ಸ್ಗಳು ಇದ್ರೆ ಅದನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಅದನ್ನ ಕಾಮೆಂಟ್ ಮಾಡಿರಿ. ನಾನು ಅದನ್ನು ಉತ್ತರ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಟೇಕ್ ಕೇರ್. ಜೈ ಹಿಂದ್.